ಬಂದಿದ್ದ ತಕ್ಷಣ ಆಫರ್ ಮಾಡೋದು, ತಕ್ಷಣಕ್ಕೆ ಮತ್ತೆ ಮೂಡದಿಂದ ಅದನ್ನು ರಿವರ್ಸಲ್ಗೆ ತಗೊಳ್ಳೋದು ತೀರ್ಮಾನ. ನನಗೆ ಮೂಡ ಕಮಿಷನರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವೇ ಆಶ್ಚರ್ಯ ತರ್ತಕ್ಕಂಥದ್ದು. ಈಗಾಗಲೇ ಈ ವಿಚಾರ ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಇವತ್ತು ಅಲ್ಲಿಂದ ಜಡ್ಜ್ಮೆಂಟ್ ಕೂಡ ಬಂದಿದೆ, ತೀರ್ಪು ಕೊಟ್ಟಿದ್ದಾರೆ. MP MLA ಕೋರ್ಟ್ ಕೂಡ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಪತ್ರ ಬರೆದಿದ್ದಾರೆ ಅನ್ನುವ ಒಂದೇ ಒಂದು ಕಾರಣಕ್ಕೆ ಯಾವ ಆಧಾರದ ಮೇಲೆ ಒಬ್ಬ ಮೂಡ ಕಮಿಷನರ್ ಇದನ್ನ ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ದೊಡ್ಡ ಪ್ರಶ್ನೆ ತೆಗೆದಿರ್ತಕ್ಕಂಥದ್ದು. ಹಾಗಾದ್ರೆ ಹೈಕೋರ್ಟಿನ ತೀರ್ಪಿಗೆ MP MLA ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ. ಸೊ ಹಾಗಾಗಿ ಇವ್ರೇನು ಮೂಡ ಅಧಿಕಾರಿಗಳು ತೆಗೆದುಕೊಂಡಿರ್ತಕ್ಕಂಥ ಆದೇಶವು ಕೂಡ ಏನು ಖಾತಾವನ್ನ ಕ್ಯಾನ್ಸಲ್ ಮಾಡಿದರೆ ಇದು ಕೂಡ ಕಾನೂನು ಬಾಹಿರನೇ, ಮಾಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಎಲ್ಲೊಂದು ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. HK ಪಾಟೀಲ್ ಕಾನೂನು ಮಂತ್ರಿಗಳು ಅವ್ರು ಹೇಳ್ತಾರೆ EDಯ ಪ್ರವೇಶ ಇದರಲ್ಲಿ ಅನುಚಿತ ಅಂತ. ನೀವು ಕಾನೂನು ಸಚಿವರ ಸಲಹೆ ಪಡೆದುಕೊಂಡ್ರೆ ಭಗವಂತನೇ ಕಾಪಾಡಬೇಕು. ನಾವು ಹಿಂದಿನ ಅಧಿವೇಶನ ಸಂದರ್ಭದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮೂಡ ಪ್ರಕರಣ ಚರ್ಚೆ ಆಗಬೇಕು ಅಂತ ಹೇಳಿದಾಗ ಇದೇ ಕಾನೂನು ಸಚಿವರು ನಮಗೆ ಹೇಳಿದರು, ಸದನದಲ್ಲಿ ಭಾಷಣ ಮಾಡಿದ್ರು, ಏನ್ರಿ ವಿಪಕ್ಷದವರು ನಿಮಗೆ ಅರ್ಥ ಆಗೋದಿಲ್ವಾ, ಈಗಾಗಲೇ ರಾಜ್ಯ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನು ಸ್ಥಾಪನೆ ಮಾಡಿದೆ, ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಆದೇಶ ಮಾಡಿದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸದನದಲ್ಲಿ ಅಂತ ಹೇಳಿ ಭಾಷಣ ಬಿಗಿದಿದ್ರು. ಏನಾಗಿದೆ ಅದು ಪರಿಸ್ಥಿತಿ? ಬಹುಶಃ ಈ ರೀತಿ ಏನು ರಾಂಗ್ ಅಡ್ವೈಸ್ಗಳೇನಿದೆ, ಬಹುಶಃ ಫ್ರಮ್ ದ ಡೇ ಒನ್ ಸರ್ಕಾರ ಒನ್ ಮ್ಯಾನ್ ಎನ್ಕ್ವೈರಿ ಕಮಿಷನ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ತದನಂತರದಲ್ಲಿ ಈ ರೀತಿ ಏನು ನಡೀತಾ ಇದೆ ನಿರ್ಧಾರಗಳು ಎಲ್ಲವೂ ಕೂಡ ಒಂದಾದ್ಮೇಲೆ ಒಂದು ತಪ್ಪುಗಳು ಆಗ್ತಾ ಇದೆ. ಒಂದಂತೂ ಸತ್ಯ, ನೀವು ಬರೆದಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ, ಮೊನ್ನೆ ದಿನ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ನಾವು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತಾ ಇದ್ದೇವೆ ಮೂಡಾಗೆ ಅಂಥೇಳಿ ಏನು ಪತ್ರ ಬರೆದಿದ್ದಾರೆ. ತದನಂತರದಲ್ಲಿ ಮೂಡ ಕಮಿಷನರ್ ಅವರು ಬಹಳ ಪ್ರಾಮಾಣಿಕವಾಗಿ ಬೆಳಗ್ಗೆ ಬಂದಂಥ ಪತ್ರಕ್ಕೆ ಸಂಜೆ ಒಳಗೆ ಖಾತಾವನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾವೂ ಕೂಡ ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ತಪ್ಪಿಗಾಗಲೇ ನಡೆದು ಹೋಗಿದೆ, ಅಕ್ರಮ ಈಗಾಗಲೇ ಆಗಿದೆ. 98ರಿಂದ 2022-23ವರೆಗೂ ಕೂಡ ಅಕ್ರಮಗಳು ನಡೆದಿದೆ. ಇದು ಯಾವುದನ್ನು ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಪ್ಪು ಆಗಿದೆ. ಮುಂದೆ ಯಾವ ರೀತಿ ತನಿಖೆ ಆಗ್ತದೆ, ತನಿಖೆಯಲ್ಲಿ ಎದುರಿಸಲೇಬೇಕಾಗ್ತದೆ. ಕೊಡದೆ ಹೋದ್ರೆ ಪ್ರಶ್ನೆ ರೀ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ. ಮುಂಚೆ ಕೇವಲ 2-3 ಜನ ಇದ್ರು, ಈಗಾಗಲೇ 5-6 ಜನದ ಪಟ್ಟಿ ಆಗಿದೆ. ನಾನು ಕೂಡ ಸೀನಿಯರ್ ಇದ್ದೆ, ನೋಡ್ತೀರಿ ಬರೋಂಥ ಒಂದು ವಾರದಲ್ಲಿ ನೀವು ನೋಡ್ತಾರೆ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ಉಳಿದಿರ್ತಕ್ಕಂಥದ್ದು. ನಿಮಗೂ ಮಾಹಿತಿ ಇರುತ್ತೆ ಕಾಂಗ್ರೆಸ್ನಿಂದ ಆ ರೀತಿಯಾದ ಬೆಳವಣಿಗೆಗಳು ಆಗ್ತಿದೆ ಅನ್ಸುತ್ತೆ. DK ಶಿವಕುಮಾರ್ ಅವ್ರು ಕೇಳ್ಬಿಟ್ಟು ಹೇಳ್ತೇನೆ. ಥ್ಯಾಂಕ್ ಯು.